ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ UGC ನೆಟ್ ಆ್ಯಂಡ್ KCET ಎಕ್ಸಾಮ್ನ ಹೇಗೆ ಕ್ಲಿಯರ್ ಮಾಡಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಫಸ್ಟು ನಾನು ನನ್ನ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ, ಅಂದರೆ ಸೆಕೆಂಡ್ ಇಯರ್ 3rd ಸೆಮ್ಮಲ್ಲಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದೆ. ಕೆಲವರಿಗೆಲ್ಲ ಡೌಟ್ಸ್ ಇರ್ಬೋದು, ಏನಪ್ಪ ಈ UGC ನೆಟ್ ಅಥವಾ KCET ಅಂದರೆ? UGC ನೆಟ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ನಡೆಸುವಂತಹ ನ್ಯಾಷನಲ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. KCET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ನೀವು ಯಾವುದೇ ಡಿಗ್ರಿ ಕಾಲೇಜ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಹೋಗಬೇಕಂದ್ರೆ ಅಥವಾ PhD ಅಡ್ಮಿಷನ್ ಪಡ್ಕೊಳ್ಬೇಕಂದ್ರೆ ನೀವು ಮೇಯ್ನ್ ಆಗಿ UGC ನೆಟ್ ಅಥವಾ KCET ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇದು ಮೇನ್ ಎಲಿಜಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ UGC ನೆಟ್ ಅಥವಾ KCET ಅಲ್ಲಿ ಟೋಟಲ್ ಆಗಿ 2 ಪೇಪರ್ಸ್ ಇರುತ್ತೆ. ಒಂದು ಪೇಪರ್ 1 ಅಥವಾ GK ಪೇಪರ್, ಜನರಲ್ ನಾಲೆಡ್ಜ್ ಕ್ವೆಶ್ಚನ್ಸ್ ಇರುತ್ತೆ. ಇನ್ನೊಂದು ಸಬ್ಜೆಕ್ಟ್ ಪೇಪರ್. ನೀವು ಫಾರ್ ಎಕ್ಸಾಂಪಲ್ ನೀವೀಗ ಕಾಮರ್ಸ್ ತಗೊಂಡಿದ್ರೆ ಕಾಮರ್ಸ್ ಸಬ್ಜೆಕ್ಟ್ ಇರುತ್ತೆ, ಅಥವಾ ಬಾಟ್ನಿ ತಗೊಂಡಿದ್ರೆ ಬಾಟ್ನಿ, ಕೆಮಿಸ್ಟ್ರಿ ತಗೊಂಡಿದ್ರೆ ಕೆಮಿಸ್ಟ್ರಿ, ಹೀಗೆ ಇರುತ್ತೆ. GK ಪೇಪರಲ್ಲಿ ಟೋಟಲ್ 50 ಕ್ವೆಶ್ಚನ್ಸ್ ಇರುತ್ತೆ. ಈಚ್ ಕ್ವೆಶ್ಚನ್ಸ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ GK ಪೇಪರ್. ನೆಕ್ಸ್ಟು ಸಬ್ಜೆಕ್ಟ್ ಪೇಪರನ್ನು ನಾವು ನೋಡೋದಾದರೆ ಟೋಟಲ್ 100 ಕ್ವೆಶ್ಚನ್ಸ್ ಇರುತ್ತೆ. ಈಚ್ ಕ್ವೆಶ್ಚನ್ಸ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಕ್ಸಾಮ್ 300 ಮಾರ್ಕ್ಸ್ಗೆ ನಡೆಯುತ್ತೆ.